ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ತಾಳ್ಮೆಯನ್ನು ತಗೋಬೇಕಾಗುತ್ತೆ. ನಮ್ಮ ಸುತ್ತಮುತ್ತಲು ಎಷ್ಟೋ ಪ್ರಚೋದನೆಗಳು ನಡೀತಲೇ ಇರುತ್ತೆ. ನಾವು ಅದಕ್ಕೆಲ್ಲ ಕಿವಿ ಕೊಡಬಾರ್ದು. ಕೆಲವ್ರು ಕಚ್ತಾರೆ, ಕೆಲವ್ರು ಚುಚ್ತಾರೆ, ಕೆಲವ್ರು ಗಾಯ ಮಾಡ್ತಾರೆ, ಕೆಲವ್ರು ಅಡ್ಡಿ ಮಾಡ್ತಾರೆ, ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ನಿಮ್ಮಲ್ಲಿ ಎಷ್ಟೇ ಒಳ್ಳೆತನ ಇದ್ರೂ ಕೂಡ ಅವ್ರು ಹುಡುಕೋದು ಒಂದು ತಪ್ಪನ್ನು. ಎಲ್ಲರಲ್ಲೂ ತಪ್ಪಿರುತ್ತೆ ಬಿಡಿ, ಯಾವುದಾದ್ರೂ ಒಂದು ನಿರ್ಬಲ ಕ್ಷಣ, ದೌರ್ಬಲ್ಯ ಕ್ಷಣ, ದುರ್ಬಲ ಮನಸ್ಸು ಇರುತ್ತೆ. ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲರೂ ಪರಿಪೂರ್ಣವಾಗಿ ಭಗವಂತನ ಹಾಗೆ ಸೃಷ್ಟಿಯಾಗಲು ಸಾಧ್ಯವಿಲ್ಲ. ಭಗವಂತನ ಥರ ನಮಗಾಗೋಲ್ಲ. ನಮಗೆಲ್ಲರಲ್ಲೂ ಒಂದು ವೀಕ್ನೆಸ್ ಇರುತ್ತೆ. ಬಟ್ ವೀಕ್ನೆಸ್ಸೇ ನಮ್ಮ ಜೀವನವನ್ನು ತಿಂದಾಕ್ಬಾರ್ದು. ಕೆಲವರಿಗೆ ಏನೋ ಒಂದು ಕುಡಿತದ ಚಟ, ತಗೊಳ್ಳಿ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕುಡಿತ ಬೇಗ ಸತ್ತೋಗ್ತಾರೆ. ಜೂಜಿನ ಚಟ, ಏನಾಗಬಹುದು ಯೋಚನೆ ಮಾಡಿ. ಅಂದ್ರೆ ಮನುಷ್ಯ ದಾಸ ಇಲ್ಲ, ಯಾವುದಾದ್ರೂ ಒಂದು ಪ್ರೀತಿಯ ಅಮಲು ಸಾಯಿಸೋವರೆಗೂ ಬಿಡಲ್ಲ. ಅದಕ್ಕೆ ನಮ್ಮ ಪುರಾಣಗಳು, ವೇದಗಳು, ಕೆಲವು ಕಥೆಗಳ ಮುಖೇನ ಬದುಕನ್ನು ನಾವು ಯಾವ ರೀತಿ ರೂಪಿಸ್ಕೋಬೇಕು, ನಾವು ಇಂಥ ಒಂದು ಆಮಿಷಗಳಿಗೆ ತಲೆ ಕೆಡಿಸ್ಕೋಬಾರ್ದು. ಉದ್ವೇಗಗಳಿಗೆ, ಉದ್ವಿಗ್ನಗಳಿಗೆ, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭ, ಮೋಹ ಇಂಥ ಪಾಶಗಳಿಗೆ, ಅರಿಷಡ್ ವರ್ಗಗಳಿಗೆ ನಾವು ದಾಸರಾಗದೆ ಬದುಕು ಹೇಗೆ ಕಟ್ಟಬೇಕು ಅಂತ ನಮ್ಮನ್ನು ತುಂಬ ತಿದ್ದಿರ್ತಕ್ಕಂಥದ್ದು, ತಿದ್ದುತ್ತಲೇ ಇರೋದು.